ಕಳೆದ ವಾರ ಮಾಡಿದಂಥ ಸಂದೇಶವನ್ನ ಮುಂದುವರಿಸುತ್ತೇನೆ. ಶಿಷ್ಯರ ನಡುವೆ ಇದ್ದಂತ ವಿಷಯಗಳನ್ನ, ಅದು ನಮಗೂ ಅನ್ವಯವಾಗುವಂಥದ್ದು. ನಮ್ಮ ಜೀವಿತದಲ್ಲಿ ಅವರ ಹಾಗೆ ನಾವು ಎಷ್ಟೋ ಬಾಧೆ, ಕಷ್ಟ, ಸ್ವಾಬುದ್ಧಿಯನ್ನ ಆಧಾರ ಮಾಡಿಕೊಳ್ಳುವಂತ ದೇವಜನರು ನಾವು ಸಹಿತ. ಬೇರೆ ನಾನು ನಿಮ್ಮ ಮಧ್ಯೆಗೆ ಇರುವಾಗ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ಇವತ್ತು 15ನೇ ಅಧ್ಯಾಯ ವಚನದವರೆಗೆ ಓದಿಕೊಳ್ಳೋಣ. ಯಾರಾದರೂ ನಮ್ಮ ಮಧ್ಯೆ ಸ್ಪಷ್ಟವಾಗಿ ನಿಧಾನವಾಗಿ ಈ ವಾಕ್ಯಗಳನ್ನು ಓದಬೇಕು ಎಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾರು ಓದ್ತೀರಿ? ಸರಿ, ನಾನೇ ಓದ್ತೀನಿ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸಿಮೋನ್ ಪೇತ್ರನು, ದೀಮನೆಂಬ ತೋಮನು, ಗಲೀಲಾಯದ ಕಾನಾನೂರಿನ ನತಾಲಾಯನು, ಜೆಬೆದಾಯನ ಕುಮಾರನೂ ಆದನು. ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸಿಮೋನ್ ಪೇತ್ರನು ತಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು, ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ರಾತ್ರಿಯೆಲ್ಲ ಒಂದೂ ಮೀನು ಸಿಗಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸು ಎಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು, ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆಯೇ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೂ ಆಗದೆ ಹೋಯಿತು. ಆಗ ಯೇಸುವಿನ ಪ್ರಿಯ ಶಿಷ್ಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದರೆ ಸಿಮೋನ್ ಪೇತ್ರನು ಕೇಳಿ, ತನ್ನ ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತುಕೊಂಡು ಸಮುದ್ರಕ್ಕೆ ಧುಮುಕಿದನು. ದಡವು ದೂರವಾಗದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸವಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು, ಸಿಮೋನ್ ಪೇತ್ರನು ದೋಣಿ ಹತ್ತಿ ಬಲೆಯನ್ನು ಭೂಮಿಗೆ ಎಳೆದುಕೊಂಡು ಬಂದನು. ಆದರೆ 153 ದೊಡ್ಡ ಮೀನುಗಳು ತುಂಬಿದ್ದವು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದರು. ಶಿಷ್ಯರು ಆತನನ್ನು ಸ್ವಾಮಿ ಎಂದು ತಿಳಿದಿದ್ದರಿಂದ ನೀನ್ಯಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರಿಗೂ ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿ ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನುಗಳನ್ನು ಕೊಟ್ಟನು. ಯೇಸು ಸತ್ತು ಜೀವಿತದಿಂದ ಎದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು 3ನೇ ಸಾರಿ. ಅವರು ಊಟವಾದ ಮೇಲೆ ಯೇಸುವು ಸಿಮೋನ್ ಪೇತ್ರನಿಗೆ, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ ಎಂದು ಕೇಳಲು, ಹೌದು ಸ್ವಾಮಿ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಈ ವಚನ ಭಾಗವನ್ನ ಓದಿದಾಗ ನಮ್ಮ ಆಲೋಚನೆಯಲ್ಲಿ ಇದರಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳುವಂತ ಕುತೂಹಲ ಕೆಲವು ಜನರಿಗೆ ಮಾತ್ರ ಇದೆ. ದೇವರ ಆಲೋಚನೆಗಳು ಅದು ನಮ್ಮನ್ನ ನಡೆಸುವಂಥದ್ದು, ನಮ್ಮನ್ನ ಪ್ರಗತಿಯಲ್ಲಿ ನಡೆಸುವಂತ ವಾಕ್ಯಗಳು ಇಲ್ಲಿದೆ. ನಾವು ನೋಡ್ತೇವೆ 15ನೇ ವಚನದಲ್ಲಿ, ಊಟವಾದ ಮೇಲೆ ಪೇತ್ರನನ್ನು ಯೋಹಾನನ ಮಗನಾದ ಸಿಮೋನನೇ, ನೀನು ಇವುಗಳಿಗಿಂತ ಹೆಚ್ಚಾಗಿ ಈ ಲೋಕದ ವಸ್ತುಗಳ ವಿಚಾರವಾಗಿ, ಈ ಲೋಕದ ವಿಷಯಗಳಿಗಾಗಿ ನನಗೆ ನೀನು ಹೆಚ್ಚಾಗಿ ಪ್ರೀತಿಸ್ತೀಯ ಎಂಬುದಾಗಿ. ಪ್ರಿಯರೇ, ಇವುಗಳಿಗಿಂತ ಯಾವುದು ಆ ಮೀನುಗಳಿಗಿಂತ ಪ್ರೀತಿ ಇಟ್ಟು ಹೋಗಿದ್ಯಾ ಬಲೆ ಹಿಡಿಯುವುದಕ್ಕಾಗಿ ಎಂಬುದಾಗಿ ಕರ್ತನು ಕೇಳುವಂಥದ್ದು. ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಓದಿಕೊಳ್ಳೋಣ. ಯಾರಾದ್ರೂ ನಮ್ಮ ಮಧ್ಯೆ ಇರುವುದಾದ್ರೆ ನನಗೆ ಸ್ವಲ್ಪ ಸಹಾಯಕ್ಕಾಗಿ, ಯಾಕಂದ್ರೆ ನನ್ನ ಕಣ್ಣು ಅಷ್ಟು ಸ್ಪಷ್ಟವಾಗಿಲ್ಲ.
ಕಾಣಲ್ಲ. 4:4 ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಪ್ರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ದೇವರು ಆತನ ಬಾಯಿಂದ ಬದುಕು ಎಂದು ಹೇಳಿದರೆ ಆತನು ಬದುಕುತ್ತಾನೆ. ಆದರೆ ಈ ಲೋಕದಲ್ಲಿ ಎಷ್ಟೋ ಜನರು ಊಟ ಮಾಡುತ್ತಾ ತಮ್ಮ ಪ್ರಾಣವನ್ನ ಕಳೆದುಕೊಂಡಂತ ಸಂಗತಿಗಳು ಈ ದಿನಮಾನಗಳಲ್ಲೂ ಸಹಿತ ಇದೆ. ಪ್ರಿಯರೇ, ಮನುಷ್ಯನು ಅನ್ನ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದಲೂ ಆತನು ಬದುಕುತ್ತಾನೆ. ನಿನ್ನ ದುಡಿಮೆಯಿಂದಲ್ಲ, ನಿನ್ನ ಬಲದಿಂದಲ್ಲ. ಹಾಗಾಗಿ ನೀನು ಬದುಕಬೇಕಾಗಿರುವುದು ಯಾರಿಗಾಗಿ? ನಾವು ದೇವರಿಗಾಗಿ ಬದುಕಬೇಕು. ಪ್ರಿಯರೇ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕೊಡ್ರಿ. ಶಿಷ್ಯರು, ನಮಗೆ ಕೆಲಸ ಇಲ್ಲ, ಮೀನು ಹಿಡಿಯೋದಕ್ಕೆ ಹೋಗ್ತೀವಿ, ನಮ್ಮ ಮುಂದಿನ ದುಡಿಮೆ ನಮ್ಮ ಆಲೋಚನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಎಷ್ಟೋ ಜನ ದೇವ ಸೇವಕರು ಇವತ್ತು ಕೆಲಸ ಮಾಡಿ ಸೇವೆ ಮಾಡುವವರು ಇದ್ದಾರೆ. ಕೆಲವರು ದುಡಿಮೆಯಿಂದಲೇ ನಾವು ಬದುಕ್ತಾ ಇದ್ದೇವೆ ಎಂಬುದಾಗಿ ತಿಳಿದು ಓದುವವರೂ ಇದ್ದಾರೆ. ಪ್ರಿಯರೇ, ಇದರಿಂದ ನಾವು ಕಲಿಯುವಂಥದ್ದು ಏನಿದೆ? ಆಲೋಚಿಸೋಣ. ನಮ್ಮ ತಂದೆ ನಮಗೆ ಏನು ಬೇಕು ಏನು ಬೇಡ ಎಂಬುದಾಗಿ ನಮ್ಮ ತಂದೆ ನಮಗೆ ಕಲಿಸಿಕೊಟ್ಟಿದ್ದಾರೆ. ಪ್ರಿಯರೇ, ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಂತ ರೀತಿ ನೋಡ್ರಿ. ಅವು ಯಾವತ್ತೂ ನಮ್ಗೆ ಊಟ ಕೊಡಿ ಎಂಬುದಾಗಿ ಕೇಳಿದಾಗ ತಂದೆ ತಾಯಿಗಳ ಒಂದು ಭಾರ ಅವರಲ್ಲಿದೆ. ಮಕ್ಕಳಿಗೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಅವರು ಹಸಿದು ಇರುತ್ತಾರೆ ಎಂಬುದಾಗಿ ನಾವು ಬಹಳಷ್ಟು ಸರಿ ನೋಡಿದ್ದೇವೆ. 4 ವಚನದಲ್ಲಿ ಬರೆದಿದೆ, ಆತನನ್ನು ತಿಳಿಯಲಿಲ್ಲ. ನಾವು ಸಹ ಅಷ್ಟೇ ಬಾಯಲ್ಲಿ ಹೇಳುತ್ತೇವೆ. ಬೇರೆ ಎಷ್ಟೋ ಸಲ ನಾವು ಆತನನ್ನು ತಿಳಿಯಲಿಲ್ಲ. ಆತನು ಯಾರಾಗಿದ್ದಾನೆ, ಏನಾಗಿದ್ದಾನೆ ಎಂಬುದಾಗಿ ನಾವು ಆತನನ್ನು ತಿಳಿಯಲಿಲ್ಲ. ನಾವು ಯಾವಾಗಲೂ ಆತನ ವಿಷಯದಲ್ಲಿ ನಾವು ಮಂಕಾಗಿದ್ದೇವೆ. ಪ್ರಿಯರೇ, ನೋಡ್ರಿ, ಹೋದ್ರಿ 1ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನ. 1 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಶಿಷ್ಯರಿಗೂ ಆತನು ಯಾರು ಎಂಬುದಾಗಿ ಅವರಿಗೆ ತಿಳಿಯದೆ ಹೋಯಿತು. ಹಾಗಾಗಿ ಕೆಲವೊಂದು ವಾಕ್ಯಗಳು ನಿಮ್ಗೆ ಹೇಳ್ತೀನಿ. 1 ತಿಮೋತಿ 3ನೇ ಅಧ್ಯಾಯ 16ನೇ ವಚನ ಹೀಗೆ ಇದೆ. 16. ಹೌದು ಬ್ರದರ್. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಓದಿದ್ರಿ ಪ್ರಿಯರೇ. ದೇವರು ತ್ರಯೋಸ್ ಎಂದರೆ ದೇವರು ಹೇಗೆ ಕಾಣಿಸಿಕೊಂಡನೋ ಆತನು ದೇವರು ಶರೀರಧಾರೆಯಾಗಿ ಕಾಣಿಸಿಕೊಂಡನು. ದೇವರ ಆತ್ಮನಿಂದ ತಿಳಿಯದೆ ನಮಗೆ ಅರ್ಥವಾಗುವುದಿಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆತನು ಯಾರು ಎಂಬುದಾಗಿ ತಿಳಿಯುವುದಾದರೆ ಅದು ದೇವರ ಆತ್ಮನು ನಮಗೆ ತಿಳಿಸಕೊಡಬೇಕು. ಎಷ್ಟೋ ಕ್ರೈಸ್ತರು ಇವತ್ತು ಆತ್ಮಿಕ ವಂಚನೆಯಲ್ಲಿ ಇದ್ದಾರೆ. ಆತನನ್ನ ಸರಿಯಾಗಿ ಅರಿಯದೆ ಆತನ ಸನ್ನಿಧಿಗೆ ಬಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ. ನನಗದಿಲ್ಲ, ಇದಿಲ್ಲ, ನನ್ನ ಜೀವಿತದಲ್ಲಿ ಪ್ರಗತಿ ಇಲ್ಲ, ಉನ್ನತಿ ಇಲ್ಲ, ಕಷ್ಟಗಳು, ಬಾಧೆಗಳು, ನೋವುಗಳು ಯಾವಾಗಲೂ ಅವರು ಹೊರೆಯುತ್ತಾರೆ. ಪ್ರಿಯರೇ, ಶಿಷ್ಯರ ಜೀವಿತಗಳು ಸಹಿತ ಅವರು ಪವಿತ್ರಾತ್ಮ ಭರಿತರಾಗಿ ಆತನ ಸೇವೆ ಅವರ ಮರಣದವರೆಗೂ ಅವರು ಮಾಡಿದರು. ಆತನನ್ನು ಈ ಸಂದರ್ಭದಲ್ಲಿ ನೋಡಿದಾಗ ಪೇತ್ರನನ್ನು ಕೇಳಿ, ಈ ಲೋಕದ ವಸ್ತುಗಳಿಗಾಗಿ ನೀನು ಈ ಮೀನುಗಳಿಗಾಗಿ ತಾವು ಕೊಡ್ತೀಯಾ? ನೀನು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಮಂದೆಯನ್ನು ಕಾಯು. ನೋಡಿ, ಎಂಥ ಮಾತು. ಬೇರೆ ಇದನ್ನು ಬರೆದುಕೊಳ್ಳಿರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕೊಡುವುದಾದರೆ ಅದರ ಹಿಂದೆ ಎಲ್ಲವೂ ನಮಗೆ ಸಿಗುವುದು ಎಂಬುದಾಗಿ ದೇವರು ಹೇಳಿರುವಂತ ಮಾತು ನಾನಲ್ಲ. ನನ್ನ ಜೀವಿತದಲ್ಲಿ ಅದು ಸ್ವಲ್ಪ ಮೀಟ್ ಮಾಡಿ ಯಾರೋ ಸೌಂಡ್ ಬರ್ತಾ ಇದೆ ನೋಡಿ, ವೆಹಿಕಲ್ ಸೌಂಡ್.
ವೆಂಕಟೇಶಪ್ಪ ಬ್ರದರ್. ಓಕೆ ಪ್ರಿಯರೇ, ಆತನು ಶರೀರಧಾರಿಯಾಗಿ ಕಾಣಿಸಿಕೊಂಡನು ಎಂಬುದಾಗಿ ನೋಡುವಾಗ ಆತನ ಸಂಕಲ್ಪವಾಗಿತ್ತು. ಅಪೊಸ್ತಲರ ಕೃತ್ಯ 4:28 ನಾವು ನೋಡ್ತೇವೆ. ಆತನು ಅನಾದಿಯಲ್ಲಿ ಮಾಡಿದಂತ ಸಂಕಲ್ಪ ಆತನಿಗಿತ್ತು. ಪ್ರಿಯರ ಶಿಷ್ಯರಿಗೆ ಯಾಕೆ ಅವರಿಗೆ ಆತನನ್ನ ತಿಳಿಯುವುದಕ್ಕೂ ಅರಿಯುವುದಕ್ಕೂ ಸಾಧ್ಯವಾಗಿಲ್ಲ? ದಾವಿದನು ತನ್ನ ಕೀರ್ತನೆಯಲ್ಲಿ ಒಂದು ಮಾತನ್ನು ಬರೆಯುತ್ತಾನೆ. 119ನೇ ಕೀರ್ತನೆ 18ನೇ ವಚನ. ಆ 119ನೇ ಕೀರ್ತನೆ 18ನೇ ವಚನದಲ್ಲಿ ದಾವಿದನು ಆತ್ಮಭರಿತನವಾಗಿ ಈ ಮಾತುಗಳನ್ನು ಹೇಳ್ತಾನೆ. ನಾನು ಯಾವಾಗಲೂ ಈ ಸಂದೇಶಗಳಲ್ಲಿ ನಾನು ಆಗಾಗ ಮಾತಾಡುವನಾಗಿದ್ದೇನೆ. 119ನೇ ಕೀರ್ತನೆ 18ನೇ ವಚನ. 16ನೇ ವಚನ ಬ್ರದರ್. 18 ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಾನು ಕಣ್ಣು ತೆರೆ ಪ್ರೇರೆ ನಾವು ನೋಡುತ್ತಾ ಇದ್ದೇವೆ, ಗ್ರಹಿಸಿಕೊಳ್ಳುತ್ತೇವೆ, ಆದರೆ ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ದಾವಿದನು ಹೇಳ್ತಾನೆ, ನನ್ನ ಈ ಆತ್ಮಿಕ ಕಣ್ಣುಗಳು ತೆರೆ, ಆತ್ಮಿಕ ಸಂಗತಿಗಳಲ್ಲಿ ಪ್ರೇರೆ. ಹಾಗಾಗಿ ನಮ್ಮ ಕಣ್ಣು ತೆರೆದಿದ್ದೇವೆ, ಆದರೆ ಕಾಣಬೇಕಾದ ರೀತಿಯಲ್ಲಿ ಕಾಣುವುದಕ್ಕೆ ನಮಗೆ ದೇವರ ಆತ್ಮನು ತಿಳಿಪಡಿಸಬೇಕು ಪ್ರೇರೆಲ್ಲ ಕ್ರೈಸ್ತಿಯ ಗೋಳದಲ್ಲಿ ಆತ್ಮಿಕ ವಂಚನೆ ಬಹಳಷ್ಟು ಜನರು ಇವತ್ತು ಸೋತು ಹೋಗಿದ್ದಾರೆ. ಯಾಕೆ? ಸುವಾರ್ತೆ ಮತ್ತು ಆತನ ಕಾರ್ಯಗಳು ಕುಂಠಿತವಾಗಿದೆ ಎಂಬುದಾಗಿ ನೋಡುವಾಗ ನಾವು ಲೋಕದ ಸಂಗತಿ ನಮ್ಮ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕೋಬನ 4ನೇ ಅಧ್ಯಾಯ 2ನೇ 3ನೇ ವಚನದಲ್ಲಿ, ನೀವು ಏನು ಬೇಡಿಕೊಂಡರೂ ನಿಮ್ಮ ಭೋಗಗಳಿಗಾಗಿ ನೀವು ಬೇಡಿಕೊಳ್ಳುತ್ತಿದ್ದೀರಿ. ದೇವರ ಸತ್ಯಗಳು ನಾವು ಓದುವರಬೇಕು, ಅದು ಕಾಣುವುದಿಲ್ಲ ಪ್ರೇರೆ. ಅಂತ ಎಷ್ಟೋ ಘಟನೆ ನಮ್ಮ ಜೀವಿತದಲ್ಲಿ ನಡೆದಿದೆ. ಮಾನವರಿಗೆ ಮನವರಿಕೆ ಆಗ್ಬೇಕು ಯೇಸು ಯಾರು ಎಂಬುದೆಂದು ಸ್ವತಃ ನಾವು ಕಾಣಬೇಕು ಪ್ರೇರೆ. ನಾವು ಆತ್ಮನಿಂದ ನಡೆಸಲ್ಪಟ್ಟು ಆತನನ್ನ ನೋಡುವವರಾಗಿರಬೇಕು, ಗ್ರಹಿಸುವವರಾಗಿರಬೇಕು ಪ್ರೇರೆ. ನಾವು ಮುಂದೆ ಹೋಗೋಣ. ಅವರು ಯಾತಕ್ಕಾಗಿ ಪ್ರಯಾಸ ಪಟ್ಟಿದ್ದರು? ಊಟಕ್ಕಾಗಿ, ಹೊಟ್ಟೆಗಾಗಿ. ಆದರೂ ಯೇಸು ಕ್ರಿಸ್ತನು ಅವರು ಹಸಿದಿರುವ ವಿಷಯಕ್ಕಾಗಿ ಅವರು ಏನು ಮಾಡಿದರು? ಅವರು ಅಡಿಗೆಯನ್ನು ಸಿದ್ಧ ಮಾಡಿದ್ದನು. ರೊಟ್ಟಿ, ಮೀನು, 2 ರೊಟ್ಟಿ 5,000 ಜನಗಳಿಗೆ 2 ರೊಟ್ಟಿ 5 ರೊಟ್ಟಿ 2 ಮೀನುಗಳಿಂದ 5,000ಗೆ ಉಣಬಡಿಸಿದಂತ ನನ್ನ ಕರ್ತನು ಪ್ರೇರೆ. ನಮ್ಮ ಜೀವಿತದಲ್ಲಿ ಆತನಿಗೆ ಏನು ಬೇಕು, ಏನು ಬೇಡವ ಎಂಬ ಅಗತ್ಯ ಆತನಿಗೆ ತಿಳಿದಿದೆ ಪ್ರೇರೆ. ನಿಮ್ಮ ಮುಂದೆ ಯಾಕಂದ್ರೆ ನಮಗೆ ಅನೇಕ ಶೋಧನೆಗಳು ಈ ಲೋಕದಲ್ಲಿ ಇದೆ. ಈ ಲೋಕದ ಶೋಧನೆಯಲ್ಲಿ ನಾವು ಭಯಪಡದೆ ಆತನಲ್ಲಿ ಬೇಡಿಕೊಳ್ಳಬೇಕು. ಶಿಷ್ಯರು ಯೇಸು ಕ್ರಿಸ್ತನನ್ನ ಕೊಂದರು. ಇನ್ನೇನಾಯ ನಮ್ಮ ಜೀವಿತ ಏನು, ಇನ್ಯಾರು ಇಲ್ಲ, ಯೇಸು ಇಲ್ಲ. ಯೇಸು ಇದ್ದಾಗ ನಮಗೆ ಸಮೃದ್ಧಿ ಇತ್ತು, ಒಳ್ಳೆ ಊಟವಿತ್ತು, ಒಳ್ಳೆ ಸ್ಥಾನಮಾನಗಳು, ಗೌರವಗಳಿತ್ತು ಪ್ರೇರೆ. 3.5 ವರ್ಷ ಆತನು ಅವರೊಟ್ಟಿಗೆ ಸುಖವಾಗಿ ಆನಂದಮಯವಾಗಿ ಅವರು ತಮ್ಮ ಜೀವಿತವನ್ನು ಕಳೆದರು. 3.5 ವರ್ಷ ಕಾದಂತ ದೇವರು 100 ವರ್ಷವನ್ನ ಆತನು ಕಾದುವುದಕ್ಕೆ ಸಾಧ್ಯ ಇಲ್ಲವೋ? ಆತನಿಗೆ ಸಾಧ್ಯ ಇದೆ ಪ್ರಿಯರೇ. ಆತನ ಹೇಳಿದ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ. ಪ್ರಿಯರೇ, ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ಯೇಸುವನ್ನು ಬೇಕಾದ ರೀತಿಯಲ್ಲಿ ತಿಳಿಯಬೇಕು ಪ್ರಿಯರೇ. ನಾವು ಬೇಕಾದ ರೀತಿಯಲ್ಲಿ ತಿಳಿದರೆ ಮಾತ್ರ ಆತನು ನಮ್ಮ ಹತ್ತಿರದಲ್ಲೇ ಇದ್ದಾನೆ. ನನ್ನನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಿರಿ, ನಾನು ಆಗ ನಿಮ್ಮನ್ನು ಸಿಕ್ಕುವೆನು ಎಂಬುದಾಗಿ. ಆತ್ಮಿಕ ಗೋಳದಲ್ಲಿ ಆತನ ವಿಷಯ ಬಹಳ ಅದ್ಭುತ ಪ್ರೇರೆ. ಲೋಕದ ಎಷ್ಟೋ ಅನ್ಯ ಜನರು ಸಹಿತ ಆತನನ್ನು ಆರಾಧಕನು ದೇವರು ಎಂಬುದಾಗಿ, ಈ ಲೋಕದ ದೇವರುಗಳಿಗಿಂತ ಆತನು ನಾನು ಮತ್ತೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು. ಆತನ ಮೊದಲನೇ ಸಾರಿ ಬರುವಾಗ ವಾಗ್ದಾನ ಇತ್ತು. ಮೂಡನ ದೇಶದ ಜೋಯಿಸರು ಆ ವಾಗ್ದಾನವನ್ನ ಹಿಂಬಾಲಿಸಿ ಬಂದರೂ ನಾವು ನೋಡುತ್ತೇವೆ. ಬೇರೆ ಈ ದಿನಮಾನಗಳಲ್ಲೂ ಪರಲೋಕ ಶ್ರಮಿಸುವವರ ಲೋಕ ಅದು. ಅಲ್ಲಿ ನಿರೀಕ್ಷೆಯವರಕ್ಕಿಂತ ನಿರೀಕ್ಷೆ ಇಲ್ಲದವರು ಅಲ್ಲಿ ಕಾಣಬಹುದು ಪ್ರಿಯರೇ. ಬಹಳ ಎಚ್ಚರಿಕೆ
ಆತ್ಮಿಕ ಜೀವಿತದಲ್ಲಿ ಪ್ರಿಯರೇ, ನನ್ನ ಪ್ರಸಂಗವನ್ನ ಕೇಳುವಂತ ನೀವುಗಳು, ನಾನು ರಕ್ಷಣೆ ಹೊಂದಿದ್ದೇನೆ, ಪರಲೋಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೆಚ್ಚಿಸಿಕೊಳ್ಳುವಂತ ಎಷ್ಟೋ ಜನರಿಗಿಂತ, ನಿರೀಕ್ಷೆ ಇದ್ದ ಜನರಿಗಿಂತ ನಿರೀಕ್ಷೆ ಇಲ್ಲದ ಜನರು ಅಲ್ಲಿರುತ್ತಾರೆ ಬೇರೆ. 5ನೇ ವಚನದಲ್ಲಿ ನಾವು ನೋಡುತ್ತೇವೆ ವಿಚಿತ್ರವಾದಂತ ಸಂಗತಿ. ಯೇಸು ಎಲ್ಲಿದ್ದಾರೆ? ದಡದಲ್ಲಿದ್ದಾರೆ. ಅವರು ಮೀನು ಇಟ್ಟುಕೊಂಡು ಇಡೀ ಮೀನನ್ನ ಹುಡುಕುವುದಕ್ಕಾಗಿ ಇಡೀ ರಾತ್ರಿ ಸಮುದ್ರದಲ್ಲಿ ಅವರು ಹುಡುಕಿದರು, ಪ್ರಯಾಸ ಪಟ್ಟರು, ಆದರೂ ಒಂದೂ ಮೀನು ಸಿಗಲಿಲ್ಲ. ಸರ್ವಶಕ್ತನಾದಂತ ದೇವರಿಗೆ ನನ್ನ ಜೀವಿತ, ನನ್ನ ಕಾರ್ಯಗಳು, ನನ್ನ ಆಲೋಚನೆಗಳು ತಿಳಿದಿದೆ ಪ್ರಿಯರೇ. ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾತು ಕೇಳುವಷ್ಟು ದೂರದಲ್ಲಿದ್ದಾರೆ, ದಡಕ್ಕೆ ಬಂದಿದ್ದಾರೆ. ದೇವರ ವಂಶತೆಯನ್ನು ನಮಗೆ ತಿಳಿದಿದೆ ಪ್ರಿಯರೇ. ನಾವು 1 ಕೊರಿಂಥಿ 10ನೇ ಅಧ್ಯಾಯ 13ನೇ ವಚನ ನಾವು ಓದಿಕೊಳ್ಳೋಣ. ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ತನ್ನ ಪತ್ರಿಕೆಯಲ್ಲಿ ನಮಗೆ ತಿಳಿಸುವನಾಗಿದ್ದಾನೆ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಇದು ನಮ್ಮ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಸ್ಟೀವನ್ಸನ್ ಬ್ರದರ್. ಸೋದರ, ನನಗೆ ಆಗಾಗ ಆತ್ಮಿಕ ವಿಷಯದಲ್ಲಿ ಬಹಳ ಉತ್ತೇಜನ ಕೊಡುವಂತ ಸೋದರರು. ನನ್ನ ಜೀವಿತದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆತ್ಮಿಕವಾಗಿ ಕಂಡಂತ ಮೊದಲ ವ್ಯಕ್ತಿ ಸ್ಟೀವನ್ಸನ್ ಬ್ರದರ್. ನಾವು ನಮ್ಮ ಯಾವಾಗಲೂ ದಿನಕ್ಕೊಂದು ಮಾತಿರುತ್ತದೆ, ಬ್ರದರ್ ಊಟ ಆಯ್ತಾ ಎಂಬುದಾಗಿ. ಬೇರೆ ಶಿಷ್ಯರ ಜೀವಿತದಲ್ಲಿ ಆಯಾಯ್ತು. ದೇವರು ನಂಬಿಗಸ್ತನು, ನಮಗೆ ಶೋಧನೆ ಬರಮಾಡಿಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡಿರುತ್ತಾನೆ. ಯಾರು ಸಿದ್ಧ ಮಾಡುತ್ತಾನೆ? ಬೇರೆ ನಾವೆಷ್ಟೋ ಜನ ಅಯ್ಯೋ ಏನಾಯ್ತು, ನನ್ನಿಂದ ಹೀಗಾಯ್ತು, ನನ್ನಿಂದ ಹೀಗೆಲ್ಲ ಆಗೋಯ್ತು, ಏನ್ ಮಾಡೋದು, ನಮ್ಮ ಕಾರ್ಯಗಳೇ ಕುಂಠಿತವಾಗುತ್ತದೆ ಪ್ರಿಯರೇ. ಬೇರೆ ನಾವು ಕೆಲವೇ ಮಂದಿ ಇದ್ದೇವೆ, 12 ಜನ ಈ ವಾಕ್ಯ ಸಂದೇಶವನ್ನು. ನಮಗೆ ಅನೇಕ ಶೋಧನೆ ಇದೆ. ಆ ಶೋಧನೆ ಬರದಂತೆ ನಾವು ಎಚ್ಚರವಾಗಿ ಪ್ರಾರ್ಥಿಸಬೇಕು. ಆದರೂ ದೇವರು ನಮ್ಮ ಶೋಧನೆಯನ್ನು ನೋಡಿ ಆತನು ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹಾಗಾಗಿ ಪ್ರಾರ್ಥಿಸಬೇಕು. ಶಿಷ್ಯರು ಪ್ರಾರ್ಥಿಸದೆ ಅವರು ಸಮುದ್ರಕ್ಕೆ ಹೋದರು. ಅವರಿಗೆ ಪಾಂಡಿತ್ಯವಿತ್ತು, ಸಕಲ ಜ್ಞಾನವಿತ್ತು, ಮೀನಿನ ಓಡಾಟದ ಒಂದು ಸ್ವಲ್ಪ ಅವರಿಗೆ ಸುಳಿವು ಇರುತ್ತೆ. ಮೀನುಗಾರರಿಗೆ ಬೆಸ್ತರು, ಅವರು ನಿರಾಶೆಯಾದರು. ಬೇರೆ ನಮ್ಮ ಜೀವಿತದಲ್ಲಿ ಇಲ್ಲಿ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಶಿಷ್ಯರಿಗೆ ರಾತ್ರಿಯೆಲ್ಲ ಮೀನು ಹುಡುಕಿದರು, ಅದು ಅವರ ಸಮಸ್ಯೆ ಆಯಿತು. ಅದಕ್ಕೆ ಪರಿಹಾರ ಯೇಸು ಸ್ವಾಮಿ ಪರಿಹಾರ ಏನು ಕೊಟ್ಟನು? ಬಲಭಾಗಕ್ಕೆ ನಿಮ್ಮ ಬಲೆಯನ್ನು ಹಾಕಿರಿ. ಬೇರೆ ನಿಜವಾಗ್ಲೂ ಯೇಸು ಯಾರೆಂಬುದಲ್ಲಿ ಗೊತ್ತಾಗಿಲ್ಲ ಅವರಿಗೆ. 3ನೇ ಬಾರಿ ಕಾಣಿಸಿಕೊಂಡಾಗ ಆ ಗಲಿಲಿಯ ಸಮುದ್ರ, ಅದು ಗಲಿಲಿಯ ಸಮುದ್ರಕ್ಕೆ ಇನ್ನೊಂದು ಹೆಸರು ಗಲಿಲಿಯ ಸಮುದ್ರ ಎಂಬುದಾಗಿ, ಅದಕ್ಕೆ 3 ಹೆಸರುಗಳಿದೆ. ಬೇರೆ ನಮ್ಮ ಜೀವಿತದಲ್ಲಿ ನಡೆಯುವುದನ್ನು ಯಾರಿಗೆ ಗೊತ್ತು? ಯೇಸು ಸ್ವಾಮಿಗೆ ತಿಳಿದಿದೆ ಪ್ರಿಯರೇ. ಹಾಗಾಗಿ ಆತನು ದೇವರಾಗಿದ್ದಾನೆ. ನಾವು 3:16 ಓದಿದ್ದೇವೆ, 1 ತಿಮೋತಿ. ಆತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದ. ಆತನು ಮನುಷ್ಯನ ಎಷ್ಟಾಗಿ ಪ್ರೀತಿಸಿದ್ದಾನೆ, ಎಷ್ಟಾಗಿ ಆತನು ಕನಿಕರ ದಯೆ ತೋರಿಸುವನಾಗಿದ್ದಾನೆ. ನನ್ನ ಜೀವಿತದಲ್ಲೂ ಸಹಿತ ಒಂದೊತ್ತು ಊಟಕ್ಕೂ ಗತಿ ಇಲ್ಲಂತ ಸ್ಥಳದಲ್ಲಿ ನಮ್ಮ ಜೀವಿತದಲ್ಲಿ ಆತನು ಸಹಾಯ ಮಾಡಿದ್ದಾನೆ. ನಾನು ಮದುವೆ ಆದ ಹೊಸದಲ್ಲಿ ನಾನು ಅಂಗಡಿಯನ್ನ ಲೀಸಿ ಕೊಟ್ಟಿದ್ದೆ. ಹಣ ಇಲ್ಲ. ನನ್ನ ಹೆಂಡತಿ ಹೇಳ್ತಾಳೆ, ಊಟಕ್ಕೆ ಅಕ್ಕಿ ಇಲ್ಲ, ಮಗುವಿಗೆ ಸಿರಲಾಕ್ಕಿಲ್ಲ, ಬರ್ತಾ ತೆಗೆದುಕೊಂಡು ಬನ್ನಿ ಅಂತೇಳಿ. ಬೇರೆ ಸಂಜೆ ನಾನು ಹೊರಟಂತವನು, ನಾನೊಬ್ಬ ಕಲಾಕಾರ, ಆರ್ಟಿಸ್ಟ್ ಎಂಬುದಾಗಿ ಮೊದಲೇ ಸಂದೇಶದಲ್ಲಿ ಹೇಳಿದ್ದೆ. ದೇವರೇ ಏನ್ ಮಾಡೋದು, ನನ್ನ ಜೀವಿತದಲ್ಲಿ ದುಡ್ಡಿಲ್ಲ, ಏನ್ ಮಾಡೋದು, ಊಟಕ್ಕೆ ಅಕ್ಕಿ ಇಲ್ಲ, ಮಗುವಿಗೆ ಸಿರಲಾಕ್ಕಿಲ್ಲ. ಎಚ್ಚರಿಕೆ ಕೊಟ್ಟು ಕಳಿಸಿದಂತ ನನ್ನ ಪತ್ನಿ, ನಾನು ಪೇಟೆ ಮಧ್ಯಭಾಗದಲ್ಲಿ ಬಂದಾಗ ನನಗೊಂದು ಆಲೋಚನೆ, ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಈ ಸ್ಥಳಕ್ಕೆ ಹೋಗು ಎಂಬ ಮನಸ್ಸು ನನ್ನನ್ನ ಕಾಡ್ತಾ ಇತ್ತು. ಆ ಸ್ಥಳಕ್ಕೆ ಹೋದಾಗ
ಒಬ್ಬ ವ್ಯಕ್ತಿ ನನ್ನನ್ನ ದೂರದಿಂದ ಕರೀತಾ ಇದ್ದಾನೆ, ಬಾರಪ್ಪ ಎಂಬುದಾಗಿ. ಪ್ರೇರೆ ಆತನು ನನಗೆ 25 ಬ್ಯಾನರ್ಗಳನ್ನ ಕೊಟ್ಟು 2,000 ರೂಪಾಯಿಗಳನ್ನು ಕೈಲಿ ಕೊಟ್ಟು ಇದನ್ನು ಇನ್ನು 3 ದಿನದಲ್ಲಿ ಬರೆದು ಕೊಡು ಎಂಬುದಾಗಿ ಹೇಳಿ ಹೋದ. ಪ್ರೇರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಪಟ್ಟ ಇತ್ತು, ಅದಕ್ಕಾಗಿ ನಾನು ಬ್ಯಾನರ್ ಬರಿತಾ ಇದ್ದೆ. ಪ್ರೇರೆ ನನ್ನ ಮನೆಗೆ ಊಟವೂ ಆಯ್ತು, ನನ್ನ ಕೆಲಸವೂ ಆಯ್ತು. ನನ್ನ ಮಗಳಿಗೆ ನಮ್ಮ ಶೋಧನೆಗೆ ಒಳಗಾಗದಂತೆ ಎಲ್ಲವನ್ನ ಸಿದ್ಧ ಇಡುವಂಥದ್ದು ಯಾರು ಪ್ರೇರೆ? ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನನ್ನ ಆಶ್ರಯಿಸಿಕೊಳ್ಳದೆ, ಆತನಲ್ಲಿ ತಿಳಿದುಕೊಳ್ಳದೆ, ಆತನನ್ನ ಪ್ರಾರ್ಥಿಸದೆ ಎಷ್ಟೋ ಜನ ವಿಶ್ವಾಸಿಗಳು ಇವತ್ತು ದೇವರ ಸಭೆಯಲ್ಲಿದ್ದಾರೆ. ಸಾಲ ಬಾಧೆ, ಸಂಕಷ್ಟಗಳು, ಅವಮಾನಗಳು, ಎಷ್ಟು ಪ್ರಯಾಸ ಅವರ ಜೀವಿತದಲ್ಲಿ ಇದೆ. ನನ್ನ ಜೀವಿತದಿಂದ ದಾಟಿ ಬಂದಿದ್ದೇನೆ ಪ್ರೇರೆ. ನಿಮ್ಮ ಜೀವಿತಕ್ಕಾಗಿ ನಾನು ಹೇಳ್ತಿಲ್ಲ, ನನ್ನ ಜೀವಿತ ದಾಟಿದ ನಿಮಿತ್ತ ಆತನು ತಿಳಿಸುವನಾಗಿದ್ದಾನೆ. ಪ್ರೇರೆ, ನಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆ ಬರುತ್ತಿದ್ದರೆ ಅದಕ್ಕೆ ಪರಿಹಾರ ಯಾರು ಇಟ್ಟಿದ್ದಾರೆ? ಅನೇಕ ಸಾರಿ ನಾವು ಸ್ವಂತ ಬಲದಿಂದ ಸಮಸ್ಯೆಗೆ ಪರಿಹಾರವನ್ನ ಹುಡುಕುವುದಾಗಿ, ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬಾರದು ಎಂಬುದಾಗಿ ಜ್ಞಾನೋಕ್ತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ತಿಳಿಸಿದ್ದೇನೆ. ಪ್ರೇರೆ, ನಮ್ಮ ಸ್ವಬುದ್ಧಿ ನಮ್ಮ ಜೋಬಲ್ಲಿ ತುಂಬಾ ಹಣ ಇದ್ದಿದ್ರೆ ಆಗೊಂದು ಬುದ್ಧಿ, ಜೋಬ್ ಖಾಲಿ ಆದ್ರೆ ಇನ್ನೊಂದು ಬುದ್ಧಿ ನಮ್ಮಲ್ಲಿ ಇರುತ್ತದೆ. ಯಾರು ಇಲ್ಲದಿದ್ದರೆ ಒಂದು ರೀತಿಯ ಬುದ್ಧಿ, ಯಾರಾದರೂ ಇದ್ದರೆ ಇನ್ನೊಂದು ರೀತಿಯ, ಹಲವು ರೀತಿಯ ಬುದ್ಧಿಗಳು ನಮ್ಮಲ್ಲಿ ಇದೆ. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳುವುದು. ನಮ್ಮ ಸ್ವಂತ ಬಲದಿಂದ ಪರಿಹಾರ ಹುಡುಕಿದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ಲ ಪ್ರೇರೆ. ಅದಕ್ಕಾಗಿ ದೇವರು ಏನು ಮಾಡಿ ಇಟ್ಟಿದ್ದಾನೆ? ಪರಿಹಾರ ಆಗಲೇ ಇಟ್ಟಿದ್ದಾನೆ. ನಾವು 1 ಕೊರಿಂಥಿ 10ನೇ ಅಧ್ಯಾಯ 13ನೇ ವಚನದಲ್ಲಿ ನಮ್ಮ ಜೀವಿತದಲ್ಲಿ ಬರುವಂತ ಶೋಧನೆ ಇನ್ನೂ ನಂಬಿಕೆಯಲ್ಲಿ ನಡೆಯಲು ಆತನು ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ನೋಡ್ರಿ, ಪರೀಕ್ಷೆ ಅಂದ ತಕ್ಷಣ ಕೆಲವು ಮಕ್ಕಳಿಗೆ ಭಯ, ಅವ್ರಿಗೆ ಜ್ವರ ಬಂದ್ಬಿಡುತ್ತೆ. ಅಯ್ಯೋ, ನಮ್ಮ ಶಾಲೆಗೆ ಯಾವ್ದಾದ್ರು ಬಾಂಬ್ ಹಾಕಿ ಆ ಶಾಲೆನ ಇದ್ ಮಾಡ್ಬಾರ್ದಾ ಅಂತೇಳಿ ಬಹಳ ಕಷ್ಟ ಅವ್ರಿಗೆ. ಈ ಕಷ್ಟ ಯಾಕೋ ಎಂಬುದಾಗಿ ಪರೀಕ್ಷೆ ಅಂದ್ರೆ ಸಾಕು ಅವ್ರಿಗೆ ಭಯ. ಅಷ್ಟು ಭಯ ಅವರ ಜೀವಿತದಲ್ಲಿದೆ. ಪ್ರಿಯರೇ, ಪರೀಕ್ಷೆಯನ್ನು ಎದುರಿಸುವವನು ಮುಂದಿನ ತರಗತಿಯಲ್ಲಿ ಆತನು ಹೋಗುವವನಾಗಿದ್ದಾನೆ. ಆತನಿಗೆ ಅವರು ನಿರಾಶೆಯಿಂದ ದಡಕ್ಕೆ ಬಂದರು, ಆದರೆ ದೇವರು ಊಟಕ್ಕೂ ಆದಾಯಕ್ಕೂ ರೆಡಿ ಮಾಡಿಟ್ಟನು. ಪ್ರಿಯರೇ, ನೋಡ್ರಿ, ನಮ್ಮ ದೇವರು ಆ ಶಿಷ್ಯರ ಜೀವಿತದಲ್ಲಿ ಅವರು ರಾತ್ರಿ ಎಲ್ಲ ಹಸಿದಿದ್ದಾರೆ, ನಿರಾಶೆ ಇದ್ದಾರೆ. ಒಂದು ಮೀನ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ. ಪ್ರೇರೆ, ಎಷ್ಟು ದೇವರು ನಂಬಿಗಸ್ತನು, ದೇವರಲ್ಲಿ ಬೇಡಬೇಕು. ನೋಡಿ, ರಾತ್ರಿಯೆಲ್ಲ ಅವರು ಇಡೀ ಸಮುದ್ರವನ್ನ ಜಾಲಾಡಿ ಬರುವಾಗ ಅವರಿಗೆ ಯೇಸುವಿನ ನೆನಪು ಬರಲಿಲ್ಲ. ನೆನಪು ಮಾಡಿದರೂ ನಾವು ನೆನೆಸದ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಕೀರ್ತನೆಗಾರನಲ್ಲಿ ಒಂದು ಮಾತು, ನಾನು ಚಿಕ್ಕವರ ಮೊದಲುಗೊಂಡು ದೊಡ್ಡವರನ್ನ ಯಾವಾಗಲೂ ನೆನೆಸುವೇನು ಎಂಬುದಾಗಿ ನಾನು ಸಭಾಮಧ್ಯದಲ್ಲಿ ಆ ಕೀರ್ತನೆಯನ್ನು ಮಾಡಿದ್ದೇನೆ. ನನಗೆ ಈಗ ಆ ಶೋಧನೆಗೆ ಪರಿಹರಿಸಲು ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅದು ನಮಗೆ ಕಾಣುತ್ತಿಲ್ಲ. ನಮ್ಮ ಆತ್ಮಿಕ ಕಣ್ಣು ತೆರೆಯಬೇಕು. ಆದರೆ ನಮ್ಮ ಕಣ್ಣು ತೆರೆಯುತ್ತಾನೆ. ನಮ್ಮ ಹಗುರವಾದಂತ ಜೀವಿತದಲ್ಲಿ ಅದು ನಡೆಯುತ್ತದೆ. ಪ್ರಿಯರೇ, ನಾವು ಒಂದು ವಿಷಯವನ್ನ ತಿಳಿದುಕೊಳ್ಳೋಣ. ಆದಿಕಾಂಡಕ್ಕೆ ಹೋಗೋಣ. ಆದಿಕಾಂಡ 21ನೇ ಅಧ್ಯಾಯ 15ರಿಂದ ವಚನವನ್ನ ನಾವು ಓದಿಕೊಳ್ಳೋಣ. ಪ್ರಿಯರೇ, ಆದಿಕಾಂಡ 15ನೇ ಅಧ್ಯಾಯ ಹಾಗರಳ ಜೀವಿತದಲ್ಲಿ ಆದಂತಹ ಕೆಲಸ ವಿಷಯದಲ್ಲಿ ನಾನು ಮಾತಾಡುವುದಿದ್ದೇನೆ. ಆದಿಕಾಂಡ 21:15. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೆಯ ತಲತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಹಾಗರಳ ಜೀವಿತದಲ್ಲಿ ಸ್ಪಷ್ಟವಾದಂತ 15ನೇ ವಚನ ಸಿಸ್ಟರ್, 15, 21, 15.
ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರೆನೋ ಅಂದುಕೊಂಡು ಬಿಲ್ಲೆಸೆಗೆಯಷ್ಟು ದೂರ ಹೋಗಿ ಅವನ ಎದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೇ ಇರು, ಅವನಿಂದ ದೊಡ್ಡ ಆಗುವಂತೆ ಮಾಡುವೆನು ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್, ಉತ್ತಮವಾಗಿ ಓದಿದ್ರಿ. ಆ ಮಗುವಿನ ಕರೆ ಅಂದ್ರೆ ಅಳು ದೇವರು ಕೇಳಿತು. ತಾಯಿಗೆ ಸಮಸ್ಯೆ ಸರಿಪಡಿಸಲು ಆಗಲಿಲ್ಲ. ದೇವರು ನಿರಾಶೆಯಿಂದ ಇದ್ದ ಜೀವಿತದಲ್ಲಿ ನಗುವಂತೆ ಮಾಡಿದನು. ಪ್ರೇರೆ, ಜೀವಿತದಲ್ಲಿ ಸಮಸ್ಯೆ ಬರುತ್ತದೆ, ಆಕೆ ಬೇಡಿಕೊಳ್ಳಲಿಲ್ಲ. ಅಬ್ರಹಾಮನ ದೇವರೆಂದು ಬೇಡಿಕೊಂಡಿಲ್ಲ. ಆಕೆ ಹಿಂದಿನ ಸಾರಿ ಸಹಿತ ದೇವದೂತನ ಆತನಿಗೆ ಕಾಣಿಸಿಕೊಂಡದ್ದು ನಾವು ಓದುತ್ತೇವೆ ಅಲ್ಲಿ. ಹಾಗಾಗಿ ಅಲ್ಲಿ ನೀರು ಖಾಲಿಯಾದ ನಿಮಿತ್ತ ಆ ತಿತ್ತಿಯಲ್ಲಿ ಎಂಬುದಾಗಿದೆ. ನಾವೀಗ ಕ್ಯಾನ್ ಇಟ್ಕೊಂಡು ನೀರು ಕುಡಿತೀವಲ್ಲ, ಪಾಪ ಪ್ರಯಾಣದಲ್ಲಿ ಹೋದಾಗ ಆ ದಾಸಿಯನ್ನ ಕಳಿಸುವುದಕ್ಕಾಗಿ ಅಬ್ರಹಾಮನು ಸಾರಳು ಅವನ ಆಜ್ಞಾಪಿಸ್ತಾಳೆ. ಹಾಗಾಗಿ ಅವಳು ನಡೆದುಕೊಂಡು ಮರುಭೂಮಿಯಲ್ಲಿ ಹೋಗುವಾಗ ನೀರು ಖಾಲಿ ಆಯಿತು. ಬೇರೆ ನಾವು ನೋಡುತ್ತೇವೆ ವಚನದಲ್ಲಿ ನಾವು ನೋಡುತ್ತೇವೆ 21:18 ಏನಿದೆ? 18ನೇ ವಚನ ಓದ್ರಿ. 18ನೇ ವಚನ 21:18. ನೀನೆದ್ದು ಅವನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಓದಮ್ಮ, ಹೇಳ್ತಾ ಇಲ್ಲ, ಸರಿಯಾಗಿ ಓದಮ್ಮ. ನೀನೆದ್ದು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಆಮೇಲೆ ಓದಿ ಮುಂದೆ 19ನೇ ವಚನ. ದೇವರು ಅವಳ ಕಣ್ಣನ್ನು ತೆರೆದದರಿಂದ, ಇದಲ್ಲದೆ ದೇವರು ಅವಳ ಕಣ್ಣುಗಳನ್ನು ತೆರೆದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ದೇವನಾಮ ಸ್ತೋತ್ರವಾಗಲಿ. ನೋಡ್ರಿ, ಅದೆಂತ ಸಮಸ್ಯೆ. ಆ ಮಗುವಿನ ಕರೆ ದೇವರು ಕೇಳಿದನು ಪ್ರೇರೆ. ಹಾಗಾಗಿ ಆ ಆತ್ಮಿಕ ಕಣ್ಣು, ನಮ್ಮ ಕಣ್ಣು ತೆರೆಯಲ್ಪಡಬೇಕು. ಎಲ್ಲವನ್ನು ಆತನು ನಮ್ಮ ಪಕ್ಕದಲ್ಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರೇರೆ. ನಮ್ಮ ಜೀವಿತದಲ್ಲಿ ನಾವು ಅದನ್ನು ಓದಬೇಕು. ದೇವರು ಅವರ ಕಣ್ಣು ತೆರೆದನು. ಆಕೆಯ ಸಮಸ್ಯೆ ದೇವರು ಇಟ್ಟಿರುವ ಪರಿಹಾರ ತಿಳಿದುಕೊಂಡಿಲ್ಲ. ಆ ಒಂದು ಕಷ್ಟ, ಆ ಒಂದು ನೋವು, ಆ ಒಂದು ಕಣ್ಣೀರಿನಿಂದ ಅವರು ಇಳಿದುವಾಗ ದೇವರಿಟ್ಟಿರುವಂತ ಆ ಒಂದು ಶೋಧನೆಯನ್ನ ತಪ್ಪಿಸುವುದಕ್ಕಿಟ್ಟಂತ ಪರಿಹಾರ ಆಕೆಗೆ ಕಾಣಲೇ ಇಲ್ಲ. ಅವಳು ಬೇಡಿಕೊಳ್ಳಲಿಲ್ಲ. ನಮ್ಮ ಜೀವಿತದಲ್ಲೂ ಸಹಿತ ದೇವರು ಎಷ್ಟೋ ಮೇಲುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ನಮ್ಮನ್ನ ನಡೆಸುವುದಕ್ಕಾಗಿ ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ಆತ್ಮನಿಂದ ಪ್ರಾರ್ಥಿಸಲ್ಪಡಬೇಕು. ನಂಬಿಕೆಯಿಂದ ಪ್ರಾರ್ಥಿಸುವವರಾಗಿರಬೇಕು. ದೇವರು ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅದು ನನ್ನ ಜೀವಿತದಲ್ಲಿ ಅದು ನಮ್ಮ ಪರಿಹಾರ ನಮ್ಮ ಪಕ್ಕದಲ್ಲೇ ಇಟ್ಟಿದ್ದಾನೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನಮ್ಮ ಜೀವಿತದಲ್ಲೂ ನಾವು ಎಷ್ಟೋ ಸಾರಿ ಕಣ್ಣಿದ್ದು ಕುರುಡರಾಗಿರ್ತೇವೆ. ನಮ್ಮ ಜೀವಿತದಲ್ಲಿ ಈ ರೀತಿ ಇದೆ. ದೇವರು ನಮ್ಮ ಕಣ್ಣು ತೆರೆಯಬೇಕು. ಹಾಗರಳನ್ನು ಕಣ್ಣು ತೆರೆದಂತಹ ದೇವರು ನಮಗೂ ತೆರೆಯುತ್ತಾನೆ. 21:19. ಹಾಗಾಗಿ ಮರುಭೂಮಿಯಲ್ಲಿ ಅವರು ಗುಣಗುಟ್ಟುವಂತ ಇಸ್ರಾಯೇಲರು ಸಹಿತ ಗುಣಗುಟ್ಟಿದರು. ಐಗುಪ್ತದಿಂದ ಕಾನಾನವರಿಗೆ ಕೇವಲ ನಡಿಗೆ 11 ದಿನಗಳು ಮಾತ್ರ. ನೆನಪಿಟ್ಕೊಳ್ಳಿ ಐಗುಪ್ತ ದೇಶದಿಂದ ಕಾನಾನಿಗೆ ಕೇವಲ 11 ದಿನದ ನಡಿಗೆ ಪ್ರಯಾಣ. ಆದರೆ ಇವರ ಗುಣಗುಟ್ಟುವಿಕೆ, ಇವರ ಮೊಂಡತನ, ಇವರು ದೇವರಿಗೆ ಅವಿಧೇಯತನ ತೋರಿಸಿದ ನಿಮಿತ್ತ 40 ವರ್ಷ ಅರಣ್ಯದಲ್ಲಿ ಇವರನ್ನ ನಡೆಸಿದನು. ನಾವು ಗುಣಗುಟ್ಟದೆ
ದೇವರ ಮಾತಿಗೆ ವಿಧೇಯರಾಗಿ, ದೇವರ ಆಲೋಚನೆಗೆ ಒಳಗಾಗಿ. ಎಷ್ಟೋ ಜನ ಸಂದೇಶಕ್ಕೆ ಬರ್ಲಿಲ್ಲ. ಬ್ರದರ್ ಏನ್ ಸಂದೇಶ ಹೇಳ್ತಾರೆ, ಅವ್ರು ಏನು ಆತ್ಮಿಕವಾಗಿ ಮಾತಾಡ್ತಾರೆ? ಇಲ್ಲ ಪ್ರಿಯರೇ, ದೇವರು ಅನೇಕ ಸತ್ಯಾರ್ಥಗಳು ನಮ್ಗೆ ತಿಳಿದೆ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಹಚ್ಚಿಕೊಳ್ಳುವನಾಗಿದ್ದೇನೆ. ವಾಕ್ಚಾತುರ್ಯ ಇಲ್ಲ, ಅಲ್ಪನು ಗಣನೆಗೆ ಬಾರದಂತವನು ಪ್ರಿಯರೇ. ಆದ್ರೂ ಯೂಟ್ಯೂಬ್ ಆತ್ಮಿಕ ಮನದಲ್ಲಿ ಅನೇಕ ಜನರು ನೋಡ್ತಾರೆ. ನಾನು ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡ್ತೀನಿ. ಪ್ರಿಯರೇ, ನನ್ನ ಜೀವಿತದಲ್ಲಿ ಅಂತ ಶೋಧನೆಯನ್ನ ದಾಟುವುದಕ್ಕೆ ಪ್ರಿಯರೇ, ನಾನು ಅನೇಕ ಸಂಗತಿ ನನ್ನ ಸಾಕ್ಷಿ ಹೇಳುವಾಗ ನಾನು ಮುಂದಿನ ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಕ್ಷಿ ಜೀವಿತವನ್ನು ಹೇಳ್ತೇನೆ. ನಾವು ಗುಣಗಟ್ಟಬಾರದು. ದೇವರೇ ನಿನಗೆ ಸ್ತೋತ್ರ. ಪೇತ್ರನು ಹೇಳ್ತಾನೆ 5ನೇ ಅಧ್ಯಾಯ 7ನೇ ವಚನ, ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ಅದಕ್ಕೋಸ್ಕರ ಚಿಂತಿಸುವನಾಗಿದ್ದಾನೆ. ಆತನು ಸಿದ್ಧ ಮಾಡಿ ನಮಗೆ ಇಟ್ಟಿದ್ದಾನೆ. ಪ್ರಿಯರೇ, ಯೇಸು ಈ ದಿನಮಾನಗಳಲ್ಲಿ ನೋಡ್ರಿ, ಅಲ್ಲಿ ಸಂದೇಶದಲ್ಲಿ ಇದೆ, ನನಗಿನ್ನು 10 ನಿಮಿಷ ಇದೆ. ಅವರ ಮಾತಿಗೆ, ಯೇಸುವಿನ ಮಾತಿಗೆ ಅವರು ಏನಾದರು? ಅವರು ವಿಧೇಯರಾದರು. ಅವರು ದಡಕ್ಕೆ ಬಂದಿದ್ದಾರೆ. ಬಲಭಾಗದಲ್ಲಿ ಹಾಕಿ ಎಂದ ಅದು 153 ದೊಡ್ಡ ಮೀನು. ಬೇರೆ ಅವರ ಊಟಕ್ಕೂ ಅವರ ಜೀವನದ ಹೊತ್ತಿನ ಆಹಾರಕ್ಕೂ ಅದು ದೇವರು ಒದಗಿಸಿದನು. ಬಲೆ ಹರಿಯದೆ ಹೋಯಿತು. ಪ್ರಿಯರೇ, ನಮ್ಮ ಜೀವಿತದಲ್ಲಿ, ನಮ್ಮ ಸೇವಾ ಕಾರ್ಯದಲ್ಲಿ ಮನುಷ್ಯರು ನಡೆಯುವಾಗ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸ್ತಾನೆ, ಬಲಪಡಿಸುತ್ತಾನೆ, ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. ಪ್ರಿಯರೇ, ನಾನು 14 ವರ್ಷ ನನ್ನ ಆತ್ಮಿಕ ಜೀವಿತದಲ್ಲಿ ಬೇರೆ ನಾನು ಯಾವತ್ತೂ ಯಾರ ಬಳಿ ಹಣ ಕೇಳದವನಲ್ಲ. ನೀವು ಕೊಡುವವರೇ ಹೊರತು ತೆಗೆದುಕೊಳ್ಳುವರಲ್ಲ. ಧರ್ಮೋಪದೇಶ ಕಾಂಡದಲ್ಲಿ ಹೇಳುವಂತ ಮಾತು, ನೀವು ಕೊಡುವವರೇ ಹೊರತು ಕೈ ತೆಗೆದುಕೊಳ್ಳುವವರಲ್ಲ. ನನ್ನ ಸೇವೆಯಲ್ಲಿ ಒಂದು ಅದ್ಭುತ ನಡೆಯಿತು. ನಾನು ತ್ಯಾಗೀರ್ತಿ ಸಭೆಗೆ ಅಲ್ಲಿ ಆರಾಧನೆಗೆ ಹೋಗ್ತಿದ್ದೆ. ನನ್ನನ್ನು ಕರಿತಿದ್ರು ಕೆಲವು ವಾಕ್ಯಗಳನ್ನು ಕೊಡುವುದಕ್ಕಾಗಿ. ಬಂದೆ, ನಾನು ಹೊಸನಗರಕ್ಕೆ ಬಂದೆ. ಮತ್ತೆ ತ್ಯಾಗರ್ತಿಯಿಂದ ಬಂದಾಗ ನನಗೆ ಒಂದು ಮೆಸೇಜ್ ಬಂತು, ಒಬ್ರು ತೀರೋಗಿದ್ರೆ ನೀವು ಬನ್ನಿ ಅಂತೇಳಿ. ಸೋಮವಾರ ದಿನ ನನ್ನ ಗಾಡಿಗೆ ಪೆಟ್ರೋಲ್ ಇಲ್ಲ, ಹಣ ಇಲ್ಲ. ಪ್ರಿಯರೇ, ನನ್ನ ಸೇವಕರು ಸೈಮನ್ ಬ್ರದರ್, ಭದ್ರಾವತಿ ಸೈಮನ್ ಬ್ರದರ್ ನನ್ನನ್ನು ಬರಕ್ಕೆ ಹೇಳಿದ್ರು. ಹೋದೆ. ಪ್ರಿಯರೇ, ಬರುವಾಗ ನನ್ನ ಗಾಡಿಗೆ ಪೆಟ್ರೋಲ್ ಇಲ್ಲ. ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನನಗೊಂದು ಸಮಾಧಿ ಬಳಿ ಪ್ರಾರ್ಥನೆ ಮಾಡಿದೆ. ನನ್ನ ಗಮನಿಸಿದಂತ ಒಂದು ಸೋದರಿ ನನ್ನನ್ನ ಹೇಳಿದ್ರು, ನಾವು ಊಟ ಆದ್ರ ಮೇಲೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು, ನೀವು ಹೋಗ್ಬಿಡ್ರಿ ಎಂಬುದಾಗಿ. ಪ್ರಿಯರೇ, ನನ್ನ ಜೀವಿತದಲ್ಲಿ ನಡೀತು. ನನಗೆ ಬರ್ಬೇಕಾದ್ರೆ ಪೆಟ್ರೋಲ್ ಇಲ್ಲ ಅಂತ ಯಾರಿಗ್ ಗೊತ್ತಿದೆ? ಹಣ ಇಲ್ಲ ಅಂತ ಯಾರಿಗ್ ಗೊತ್ತಿದೆ? ಸರ್ವಶಕ್ತನಾದಂತ ದೇವರಿಗೆ ಗೊತ್ತಿದೆ. ಪ್ರಿಯರೇ, ನಾವು ಊಟ ಮಾಡ್ತಿದ್ದೀವಿ. ನಾವು ಊಟ ಮಾಡಿ ಬಂದಾಗ ಸೋದರಿ ಬಂದು ನನ್ನೊಟ್ಟಿಗೆ ಪ್ರಾರ್ಥಿಸಿ ನನಗೆ ಕಾಣಿಕೆಯನ್ನು ಕೊಟ್ಟು ಹೋಗ್ತಾರೆ. ಪ್ರಿಯರೇ, ದೇವನಾಮ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ನಡೆದಂತ ಘಟನೆ. ಇನ್ನು ಅನೇಕ ಸಾಕ್ಷಿ ಇದೆ. ಬೇರೆ ನಮ್ಮ ದೇವರಿಗೆ ಸರ್ವವು, ನನ್ನ ಸ್ಥಿತಿ, ನನ್ನ ದಿನ, ಈ ಲೋಕಯಾತ್ರೆ ಆತನಿಗೆ ತಿಳಿದಿದೆ. ಬೇರೆ ನಾವು ಆತನನ್ನ ಅನುಸರಿಸುವುದು ಬಹಳ ಮುಖ್ಯ. ಆತನ ಮಾತುಗೆ ಅನುಸರಿಸಿ ನಾವು ನಡೆಯುವುದು. ಅನೇಕ ಸಾರಿ ದೇವರು ಹೇಳಿದ್ದನ್ನ ನಾವು ಪಾಲನೆ ಮಾಡುವುದಿಲ್ಲ. ನಾವು ಆತನ ಮಾತುಗಳನ್ನ ಕೇಳದೇ ಇರುವಂತ ಸಂಗತಿಗಳಿದೆ. ಆತನ ಆಜ್ಞೆಗಳನ್ನ, ಆತನ ಮಾತುಗಳನ್ನ ಪಾಲಿಸ್ತಾ ಇದ್ದರಿಂದ ನಮಗೆ ಯಾವ ಆಶೀರ್ವಾದವೂ ಇಲ್ಲ. ಆತನ ಆಜ್ಞೆಗಳನ್ನ, ಆತನ ಪಾಲನೆಯನ್ನ ನಾವು ಮಾಡುವುದಾದ್ರೆ ನಮಗೆ ಸಮೃದ್ಧಿ, ಆತನ ಆಶೀರ್ವಾದ ಎಲ್ಲವೂ ಇದೆ. ದೇವರ ಮಾತು ಕೇಳಬೇಕು. ದೇವರು ಶೋಧನೆ ಬರುತ್ತದೆ, ಪರಿಹಾರವನ್ನು ಸಿದ್ಧವಾಗಿಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆ ಇದೆ. ಅದು ಕಂಡ ಕೂಡಲೂ ನಮ್ಮ ಕಣ್ಣುಗಳನ್ನ ಆತನು ತೆರೆಯುವನಾಗಿದ್ದಾನೆ. ಪ್ರಿಯರೇ, ಶಿಷ್ಯರ ಜೀವಿತದಲ್ಲಿ ಅದೇ ಆಯಿತು. ಇನ್ನು ನನ್ನ ಸಮಯ ಮುಗಿತು. ಬೇರೆ ಅನೇಕ ಸತ್ಯಾರ್ಥಗಳಿದೆ. ನಾನು ಸರಳವಾಗಿ ಸಾಮಾನ್ಯವಾಗಿ ಬೋಧನೆ ಮಾಡುತ್ತೇನೆ. ವಾಕ್ಚಾತುರ್ಯ ಇಲ್ಲ. ನೀವು ಸಂದೇಶವನ್ನ ಕೇಳಿದಂತ ನಿಮ್ಮೆಲ್ಲರಿಗೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ. ನನಗೆ ಕೊಟ್ಟಂತ ಅವಕಾಶ ಬಿಸಿ ಬಹಳ. ಹಾಗಾಗಿ ದೇವರು ನಂಬಿಗಸ್ತನು. ದೇವರಲ್ಲಿ ಆಶ್ರಯಿಸಿ ನಡೆಯೋಣ ಪ್ರಿಯರೇ.
ದೇವರು ನಮ್ಮನ್ನ ಆಶೀರ್ವದಿಸುವುದಾದರೆ, ನೀವು ನನ್ನ ಮಾತುಗಳನ್ನ ನನ್ನನ್ನು ಬಹಳವಾಗಿ ನೀವು ಬಾಯಿ ಮಾತಿನಿಂದ ಪ್ರೀತಿಸುತ್ತೀರಿ, ಆದರೆ ನನ್ನ ಮಾತಿನಂತೆ ನೀವು ನಡೆಯುವುದಿಲ್ಲ ಏಕೆ ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿರುವ ಮಾತು. ಇದು ಈ ಕ್ರೈಸ್ತರನ್ನ ಹಿಂಬಾಲಿಸುವವರಿಗೆ ಗೊತ್ತಿಲ್ಲ ಪ್ರಿಯರೇ. ಹಾಗಾಗಿ ನಾವು ಆತನನ್ನ ಹಗಲು ಇರಲು ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಬೇಡಿಕೊಳ್ಳುತ್ತಾ, ಪ್ರಿಯರೇ, ನಾನು ಒಬ್ಬ ಕಲಾವಿದನಂತ ಹೇಳಿದ್ದೆ. ನನ್ನ ಜೀವಿತದಲ್ಲೂ ಸಹಿತ ನಾನು 40 ಅಡಿ ಎತ್ತರದಲ್ಲೂ ಬಿಲ್ಡಿಂಗ್ ಮೇಲೆ ಹೋಗಿ ನಾಮಫಲಕವನ್ನ ಬರೆಯುವಂತವನು. ಅದರ ಮಧ್ಯೆ ನನ್ನ ಸೇವೆ, ನನ್ನ ಕಾರ್ಯ, ನನ್ನ ಆತ್ಮಿಕ ಜೀವಿತ. ಪ್ರಿಯರೇ, ನನ್ನ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನನ್ನ ಸಂದೇಶದ ವಿಷಯದಲ್ಲಿ ನಿಮಗೆ ಏನಾದ್ರೂ ವಿಷಯವನ್ನು ಕೇಳುವುದಾದರೆ ನನ್ನಲ್ಲಿ ಫೋನ್ ನಂಬರ್ ಇದೆ. ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಮಾತಾಡುವನಾಗಿದ್ದೇನೆ. ನನ್ನ ಫೋನ್ ನಂಬರ್ 76 76 570 492 76 76 570 492. ನನ್ನ ಕರೆ ಮಾಡ್ರಿ. ದೇವರು ನಿಮ್ಮನ್ನ ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವರು ನಿಮ್ಮನ್ನ ಶೋಧನೆಗೊಳಗಾದಂತೆ ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. ಆತನ ಮೇಲೆ ನಂಬಿಗಸ್ತನಾಗಿದ್ದಾನೆ. ಹಾಗಾಗಿ ಆತನು ಈಗಲೂ ನಮ್ಮೊಟ್ಟಿಗೆ ಇದ್ದಾನೆ. ಬೇರೆ ದೇವರ ವಾಕ್ಯ ಆತನು ನಮಗೆ ತಿಳಿಸುವ ತ್ರಿಕಾಲದಲ್ಲಿ ಇರುವಂತನು, ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಇರುವಂತ ದೇವರು, ಏಕಕಾಲದಲ್ಲಿ ಇರುವಂತ ದೇವರು, ಸರ್ವಶಕ್ತನಾದಂತ ಆತನ ಮಹಿಮೆ ನಾವು ನೋಡುವುದಕ್ಕೂ ಆತನನ್ನ ಗ್ರಹಿಸುವ ಅಸಾಧ್ಯ. ಆದರೂ ಸಾಧಾರಣವಾಗಿ ಆತನು ದೀನನಾಗಿ ನಮ್ಮನ್ನ ನೋಡುವಂತವನು. ಪ್ರಿಯರೇ, ದೀನರನ್ನ ಯಾವಾಗಲೂ ಗಮನಿಸುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ಇದೆ. ಪ್ರಿಯರೇ, ಈ ಒಂದು ಸಂದೇಶವನ್ನು ಕೇಳುವುದು, ಇನ್ನು ಎಷ್ಟೋ ವಾಕ್ಯಗಳಿದೆ, ನಾನು ಹೇಳಿಲ್ಲ. ಸಾಧ್ಯವಾದರೆ ಮನಸ್ಸಿದ್ದರೆ ಮುಂದಿನ ಸಲ ದೇವರು ಪ್ರೇರಣೆ ಕೊಟ್ಟರೆ ನಾನು ಒಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ದೇವರು ಈ ವಾಕ್ಯ ಭಾಗವನ್ನು ನಿಮ್ಮನ್ನು ಆಶೀರ್ವದಿಸಲಿ. ಈ ಭಾಗದಿಂದ ನಿಮ್ಗೆ ಏನು ಅರ್ಥವಾಯಿತು? ಪ್ರಿಯರೇ, ನಾನು 6:25 ಚಿಂತೆ ಮಾಡಬೇಡ್ರಿ. ಇಲ್ಲೂ ಸಹಿತ ದೇವರು ನಮಗೆ ಎಚ್ಚರಿಸುವನಾಗಿದ್ದಾನೆ. ನಮ್ಮ ಎಲ್ಲಾ ಶೋಧನೆಗೆ ಆತನು ಮುಂಗಡವಾಗಿ ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಾವು ಆತನ ಮೇಲೆ ಭರವಸೆ ಇಡೋಣ, ನಂಬಿಕೆ ಇಡೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ದೇವರು ನಮ್ಮ ಸ್ತೋತ್ರ. ಥ್ಯಾಂಕ್ ಯು.